No more hope is left in me. I can see what comes my way, and I'm always lost. There's nowhere else to go. All I do is fall. Feels like I can make it more than I could bear. Giving up is all that I can surrender. ಬೆಂಗಳೂರಿನ ಚುಮು ಚಳಿಯಲ್ಲಿ ಇಬ್ಬನಿ ತಬ್ಬಿದ ಗ್ಲಾಸ್ ಮೇಲೆ ಬರೀಲಿಕ್ಕೇನೋ ಒಂಥರ ಮಜಾ. ಎಸ್, ನಾವೀಗ ಇರೋದು ಬ್ಯಾಂಗ್ಳೂರಲ್ಲಿ ಸಿಕ್ಕಾಪಟ್ಟೆ ಚಳಿ ರೀ. ನಮ್ಮ ಮಂಗಳೂರಲ್ಲಿ ತುಂಬ ಸೆಕೆ ಇದೆ ಈ ಟೈಮಲ್ಲಿ, ಬಟ್ ಬ್ಯಾಂಗ್ಳೂರಲ್ಲಿ ಸಿಕ್ಕಾಪಟ್ಟೆ ಚಳಿ. ನಮಗೆ ವೆದರಿಗೆ ಅಡ್ಜಸ್ಟ್ ಆಗೋಕ್ಕೆ ಒಂಥರ ಆಗ್ತಾಯಿತ್ತು. ಅದಾದಮೇಲೆ ನಾವೀಗ ಇರೋದು ಲೆಮನ್ ಟ್ರೀ ಹೋಟೆಲಲ್ಲಿ. ಇದು ಸೆಕೆಂಡ್ ಡೇ, ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಮಾರ್ನಿಂಗ್ ಇತ್ತು ನಮಗೆ. ಸೊ ಅದಕ್ಕೋಸ್ಕರ ಬಂದಿದ್ವಿ. ಬ್ರೇಕ್ಫಾಸ್ಟಲ್ಲಿ ಏನೇನಿದೆ ಅಂತ ಹೇಳಿಬಿಟ್ಟು ಈ ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಜೊತೆಗೆ ನಾವು ಒಂದು ವಂಡರ್ಫುಲ್ ಆಗಿರೋ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು ಬ್ಯಾಂಗ್ಳೂರಲ್ಲಿ. ಅಂದಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಿದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಈ ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. ಒನ್ಸ್ ಅಗೇನ್ ವೆಲ್ಕಮ್ ಟು ರುದ್ರಪ್ರಿಯಾ ಕನ್ನಡ ಲಾಗ್. ನನ್ನ ಹೆಸರು ಪ್ರಿಯಾ. ಅಂದಾಗೆ ನಾವು ಉಳ್ಕೊಂಡಿರೋದು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವಂಥ ಲೆಮನ್ ಟ್ರೀ ಹೋಟೆಲಲ್ಲಿ. ಮಾರ್ನಿಂಗ್ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಇತ್ತು. ಬಿಸಿನೀರು ಕುಡಿಲಿಕ್ಕೆ, ಹಾಗೆ ಹಾಲು ಮತ್ತು ಟೀ, ಹಾಗೆ ಕಾಫಿ ಕೂಡ ಫ್ರೆಶ್ ಆಗಿ ಮಾಡಿ ಕೊಡ್ತಾಯಿದ್ರು. ಹಾಗೆ ಜೊತೆಗೆ ಓಟ್ಸ್ ತಿನ್ನೋರಿಗೆ ಓಟ್ಸ್, ಹಾಗೆ ಇದು ಡಿಪ್ಪಿಂಗ್ ಟೀ, ಗ್ರೀನ್ ಟೀ ಏನಾದರೂ ಕುಡಿಲಿಕ್ಕೆ, ಹಾಗೆ ಶುಗರ್ ಕೂಡ ಇತ್ತು. ಅಂದಾಗೆ ಬ್ರೇಕ್ಫಾಸ್ಟ್ ಕೌಂಟ್ರಲ್ಲಿ ನಾರ್ತ್ ಇಂಡಿಯನ್ ಮತ್ತು ಸೌತ್ ಇಂಡಿಯನ್ ಎರಡು ಮಿಕ್ಸು ಇತ್ತು. ಸೊ ಎಗ್ಗು, ಬಾಯ್ಲ್ ಎಗ್ ಇತ್ತು. ಹಾಗೆ ಈ ಥರ ಮಿನಿ ಆಗಿರುವಂಥ ಸೆಟ್ ದೋಸೆ ಥರ, ಇದಕ್ಕೆ ಟೊಮೊಟೊ ಸೆಟ್ ದೋಸೆ ಥರ ಏನೋ ಇತ್ತು ಸಮಥಿಂಗು. ತುಂಬ ಚೆನ್ನಾಗಿತ್ತು ಇದು ಕೂಡ. ಹಾಗೆ ಈ ಥರ ಆಲೂಗಡ್ಡೆ ಮತ್ತು ವೆಜಿಟೇಬಲ್ಸ್ದು ಇತ್ತು, ತುಂಬ ಚೆನ್ನಾಗಿತ್ತು, ಟೇಸ್ಟಿ ಆಗಿತ್ತು ಇದು ತಿನ್ನಲಿಕ್ಕೆ. ಜೊತೆಗೆ ಪಾವ್ ಬಜ್ಜಿ, ಹಾಗೆ ಲೆಮನ್ ರೈಸ್, ಇದಂತೂ ತುಂಬ ಎಮ್ಮಿಯಾಗಿತ್ತು ಟೇಸ್ಟು. ನಾವು ಇದನ್ನೇ ಜಾಸ್ತಿ ತಿಂದಿದ್ದು. ಹಾಗೆ ಜೊತೆಗೆ ಆಲೂ ಪರೋಟ, ಅದಕ್ಕೆ ಬಟರ್ ಅಥವಾ ಕರ್ಡ್ ಏನಾದರೂ ಇತ್ತು. ಹಾಗೆ ಸಾಫ್ಟಾಗಿರೋ ಇಡ್ಲಿ ಇತ್ತು, ಬಿಸಿ ಇಡ್ಲಿ, ಜೊತೆಗೆ ಬಿಸಿ ಸಾಂಬಾರು ಕೂಡ ಇತ್ತು. ಅದಕ್ಕೆ 2 ಥರ ಚಟ್ನಿ ಕಾಂಬಿನೇಷನು, ಜೊತೆಗೆ ಉದ್ದಿನ ವಡೆ, ಹಾಗೆ ಇನ್ನೊಂದು ಥರ ಎಕ್ಸ್ಟ್ರಾ ವಡೆ ಕೂಡ ಮಾಡಿ ಇಟ್ಟಿದ್ರು. ತುಂಬ ಚೆನ್ನಾಗಿತ್ತು ಕಾಂಬಿನೇಷನ್ ಮಾತ್ರ. ಹಾಗೆ ಬ್ರೆಡ್ ಟೋಸ್ಟ್, ಜೊತೆಗೆ ಬ್ರೆಡ್ ಜಾಮ್, ಹಾಗೆ ಬಟರ್, ಹನಿ ಕೂಡ ಇತ್ತು. ಜೊತೆಗೆ ನಮಗೆ ಬೇಕಾಗಿರೋ ರೀತಿಯಾಗಿ ಆಮ್ಲೆಟ್ ಮಾಡಿ ಕೊಡ್ತಾಯಿದ್ರು. ಸೊ ಇದಾಗಿತ್ತು ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟಲ್ಲಿ ಇದ್ದಂಥ ಮೆನು. ಹಾಗೆ ಫ್ರೂಟ್ಸ್ ಕೂಡ ಇಟ್ಟಿದ್ರು, ಒಂದು ಪಪ್ಪಾಯ, ಹಾಗೆ ಇನ್ನೊಂದು ಪೈನಾಪಲ್ ಮತ್ತು ಮಸ್ಕ್ ಮೆಲನ್ನು. ಸೊ 3 ತುಂಬ ಟೇಸ್ಟಿ ಆಗಿದ್ವು, ತುಂಬ ಸ್ವೀಟ್ ಆಗಿದ್ವು ಫ್ರೂಟ್ಸ್ ಕೂಡ. ಹಾಗೆ ಎಮ್ಮಿ ಆಗಿರುವಂಥ ಈ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ಬ್ಯಾಂಗ್ಳೂರನ್ನ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಹೊರಟಿದ್ದೀವಿ. ಯಾವ ಪ್ಲೇಸ್ ಅಂದರೆ ದೈವಿಕ್ ತುಂಬ ದಿನದಿಂದ ಹೇಳ್ತಾ ಇದ್ದ ಆ ಪ್ಲೇಸಿಗೆ ಹೋಗೋಣ ಅಂತೇಳಿ. ಅದೇ ಪ್ಲೇಸ್ ಥರ ಮ್ಯಾನ್ಯುವಲಿ ಮಾಡಿದ್ದಾರೆ. ಸೊ ಆ ಪ್ಲೇಸಿಗೆ ಅವನನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ. ಯಾವ ಪ್ಲೇಸ್ ಅಂತ ಹೇಳಿಬಿಟ್ಟು ನೀವು ಕೊನೆಯವರೆಗೂ ಲಾಗ್ ನೋಡಿ, ನಿಮಗೆ ಗೊತ್ತಾಗುತ್ತೆ. ಅಷ್ಟರಲ್ಲಿ ಬೇಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೊರಡೋಣ ಬನ್ನಿ. Pass a drink to get the vibe right. Don't feel like having a Bud Light. How's tequila with some salt and lime? Oh my, am I alright? Thanks for asking, doing just fine. Can I say that you're looking real nice? We'll love to chat right now before I get high. When you gaze into my eyes, I feel like ಮಾರ್ನಿಂಗ್ ಎಮ್ಮಿ ಆಗಿರುವಂಥ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಟೀ ಕುಡಿಯೋಣ, ಕಾರಿಡಾರಲ್ಲಿ ತುಂಬ ಚೆನ್ನಾಗಿದೆ ಹೊರಗಡೆ ವ್ಯೂ ಅಂತ ಹೇಳ್ಬಿಟ್ಟು ಹೋದ್ವಿ. ಬಟ್ ಸಿಕ್ಕಾಪಟ್ಟೆ ಚಳಿ ನಮಗೆ ಡೋರ್ ಓಪನ್ ಮಾಡ್ತಾ ಇದ್ದಾಗೆ. ಸೊ ಹೊರಗಡೆ ಕೂರಲಿಕ್ಕೆ ಆಗಲಿಲ್ಲ. ಸ್ವಲ್ಪ ಅಲ್ಲಿ ಫೋಟೋಶೂಟ್ ಎಲ್ಲ ಮಾಡಿಕೊಂಡು ಒಳಗಡೆ ಬಂದ್ವಿ. ಅಂದಾಗೆ ನಾವೀಗ ಲೆಮನ್ ಟೀಗೆ ಬಾಯ್ ಹೇಳಿಬಿಟ್ಟು ಬ್ಯಾಂಗ್ಳೂರನ್ನ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಹೊರಟಿದ್ದೀವಿ. ನಾವು ಹೊರಟಿರೋವಂಥ ಮೊದಲನೇ ಪ್ಲೇಸ್ ಬಂದು ಐ ಲವ್ ಸ್ನೋ ಸಿಟಿ. ಎಸ್, ಸ್ನೋ ಸಿಟಿಗೆ ನಾವು ಬಂದಿದ್ದೀವಿ. ಅಂದಾಗೆ ಸ್ನೋ ಸಿಟಿ ಪಕ್ಕನೇ ಫನ್ ವರ್ಡ್ ಇದೆ, ಅಲ್ಲಿ ಕೂಡ ತುಂಬಾ ಚೆನ್ನಾಗಿರೋ ಗೇಮ್ ಇದೆ, ವಾಟರ್ ಗೇಮ್ ಎಲ್ಲ. ಅಲ್ಲಿ ಒಂದು ಇಡೀ ದಿನ ಸ್ಪೆಂಡ್ ಮಾಡ್ಬೋದು. ಬಟ್ ಅದಕ್ಕೆ ಬೇರೆ ಬೇರೆ ರೇಟಿಂಗ್ಸ್ ಎಲ್ಲ ಇದ್ದಾವೆ.
ಸೊ ಅಲ್ಲೆಲ್ಲ ಫುಡ್ಡೆಲ್ಲ ಇರುತ್ತಂತೆ. ಬಟ್ ನಾವಿವಾಗ ಆಯ್ಕೆ ಮಾಡ್ಕೊಂಡಿರೋದು ಸ್ನೋ ಸಿಟಿಗೆ. ಸೇಮ್ ಅದು ವಂಡರ್ಲಾ ಥರನೇ ಇದೆ ಅಂತ ಹೇಳಿದರು, ವಾಟರ್ ಗೇಮ್ ಎಲ್ಲ. ಬಟ್ ನಮಗೆ ಅದು ಟೈಮ್ ಇರಲಿಲ್ಲ, ಹಾಗಾಗಿ ನಾವು ಬೇರೆ ಬೇರೆ ಕಡೆ ಹೋಗಲಿಕ್ಕಿತ್ತು. ಹಾಗಾಗಿ ನಾವು ಸ್ನೋ ಸಿಟಿಗೆ ಬಂದ್ವಿ. ಇದೊಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅಷ್ಟೇ. ದೈವಿಕಿಗೆ ಸ್ನೋ ಎಲ್ಲ ತುಂಬ ಇಷ್ಟ ಅವನಿಗೆ. ನಮ್ಮ ಅಪ್ಪಾಜಿ ಅಮ್ಮ ಹಿಮಾಚಲ್ ಪ್ರದೇಶಕ್ಕೆ ಹೋಗಿದ್ರು. ಸೊ ಅಲ್ಲಿ ಹೋದಾಗ ಫೋಟೋಸ್ ಎಲ್ಲ ನೋಡಿ ನಾನು ಹೋಗಬೇಕಾಗಿತ್ತು ಅಂತೆಲ್ಲ ಹೇಳ್ತಾ ಇದ್ದ. ನಿನ್ನ ಅದೇ ಥರ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಕರ್ಕೊಂಡ್ಬಂದಿದ್ವಿ. ಸೊ ಅವನಿಗೆ ಫುಲ್ ಖುಷಿ ಆಗಿಬಿಟ್ಟಿದೆ. ವೀಕ್ ಡೇಸ್ ಆದರೆ 550 ರೂಪಾಯಿ, ವೀಕೆಂಡ್ ಆದರೆ 650 ರೂಪಾಯಿ ಇತ್ತು. ಸಣ್ಣ ಮಕ್ಕಳಿಗೂ ಕೂಡ ಅಷ್ಟೇ ತೊಗೊತಾರೆ, ಯಾಕಂದರೆ ಒಂದು ಹೈಟ್ ಮೇಲಿದ್ದರೆ ಅವರಿಗೆ ಸೇಮ್ ಚಾರ್ಜೇ ಮಾಡ್ತಾರೆ. ದೈವಿಕೂ ಹೈಟ್ ಇದ್ದ, 4 ಇಯರ್ ಅಂದರು. ಸೊ ಅವ್ನು ಹೈಟ್ ಇರೋದಕ್ಕೆ ಅದು ಚಾರ್ಜ್ ಮಾಡಿದರು. ಹಾಗೆ ಫೋನು ಅಥವಾ ನೀವು ಏನಾದರೂ ಕ್ಯಾಮ್ರಾ ತೊಗೊಂಡು ಹೋಗ್ತೀವಿ ಅಂದರೆ ಎಕ್ಸ್ಟ್ರಾ ಚಾರ್ಜ್ ಕೊಡಬೇಕು 50 ರೂಪಾಯಿ. ಹಾಗೆ ಜೊತೆಗೆ ಏನಾದರೂ ನೀವು ಬ್ಯಾಗ್ ಲಗೇಜ್ ಏನಾದರೂ ಇಡಲಿಕ್ಕೆ ಬೇಕು, ಏನಾದರೂ ಸ್ಥಳಾವಕಾಶ ಬೇಕು ಅಂದರೆ ಅದಕ್ಕೂ 50 ರೂಪಾಯಿ. ಸೊ ನಾನು ನಂದು ಒಂದೇ ಮೊಬೈಲನ್ನು ತೊಗೊಂಡು ಹೋಗ್ತಾ ಇದ್ದೀನಿ. ಆ್ಯಂಡು ನೀವೇನಾದರೂ ಬೆಲೆ ಬಾಳೋ ವಸ್ತು ಇದ್ದರೆ ಅದನ್ನು ಇಡ್ಬೋದು. ಇಲ್ಲ ಅಂದರೆ ಹಾಗೆ ಬ್ಯಾಗ್ ಏನು ಅಂಥ ಇಂಪಾರ್ಟೆಂಟ್ ವಸ್ತುಗಳಿಲ್ಲ ಅಂದರೆ ಬ್ಯಾಗ್ನ ಅಲ್ಲೇ ಒಂದು ಕೌಂಟರ್ ಥರ ಇದೆ, ಅಲ್ಲಿ ಇಡ್ಬೋದು ಅಂತ ಹೇಳಿದರು. ಹಾಗಾಗಿ ಅಂಥ ಏನು ಇಂಪಾರ್ಟೆಂಟ್ ವಸ್ತುಗಳಿರಲಿಲ್ಲ, ದೈವಿಕದೇ ಬಟ್ಟೆಗಳು, ವಾಟರ್ ಬಾಟಲೇ ಇದ್ದಿದ್ದು. ಸೊ ಹಾಗಾಗಿ ನಾವೇನು ತೊಗೊಳಕ್ಕೆ ಹೋಗಲಿಲ್ಲ. ಜಸ್ಟ್ ಮೊಬೈಲಿಗೆ 50 ರೂಪಾಯಿ. ಹಾಗೆ ಇಲ್ಲಿ ನಿಲ್ಲಿಸ್ಬಿಟ್ಟು ಫೋಟೋ ತಕ್ಕೊತಾರೆ, ಅದಕ್ಕೆ ಮತ್ತೆ ಎಕ್ಸ್ಟ್ರಾ 200 ರೂಪಾಯಿ ನಾವೇನಾದ್ರು ಕಾಪಿ ಬೇಕು ಅಂದರೆ ಚಾರ್ಜ್ ಮಾಡ್ತಾರೆ. ಅಲ್ಲೆಲ್ಲ ಫೋಟೋ ತೆಗಿತಾ ಇರ್ತಾರೆ. ನೀವೇ ಮೊಬೈಲು ಮತ್ತು ಕ್ಯಾಮ್ರಾ ತೊಗೊಂಡು ಹೋಗಿದ್ರಿ ಅಂದರೆ ಅಲ್ಲಿದ್ದೇನು ಫೋಟೋದಷ್ಟೊಂದು ನೆಸೆಸಿಟಿ ಬೀಳಲ್ಲ. ಸೊ ನಾವೀಗ ಎಂಟ್ರಿ ಕೊಟ್ಟಿದ್ದೀವಿ ಸ್ನೋ ವರ್ಲ್ಡ್ಗೆ. ಅಂದಾಗೆ ಇವರು ನಮಗೆ ಅಲ್ಲೇ ಎಂಟ್ರೆನ್ಸಲ್ಲೇ ಈ ಥರ ಎಲ್ಲ ಜಾಕೆಟ್ ಎಲ್ಲ ಕೊಡ್ತಾರೆ. ಅದು ಮಕ್ಳಿಗೆ ತೊಗೊಬೇಕಾದ್ರೆ ಸ್ವಲ್ಪ ನೋಡಿ ತೊಗೊಳ್ಳಿ. ದೈವಿಕಿಗೆ ಫಸ್ಟು ಟೈಟ್ ಆಗಿರೋದು ಕೊಟ್ಟರು, ಆಮೇಲೆ ಫುಲ್ ಲೂಸ್ ಆಗಿರೋದು ಕೊಟ್ಟರು. ಅವನಿಗೆ ಜಾಕೆಟು ಕರೆಕ್ಟಾಗಿ ಫಿಟ್ಟೇ ಆಗ್ತಾ ಇರಲಿಲ್ಲ, ಬಿಚ್ಕೊಂಡು ಹೋಗೋದು. ಹಾಗೆ ಶೂ ಕೂಡ ಸಿಕ್ಕಾಪಟ್ಟೆ ಲೂಸ್ ಇತ್ತು, ಅದ್ರ ಒಳಗಡೆ ಎಲ್ಲ ಸ್ನೋ ಹೋಗೋದು, ಕಾಲೆಲ್ಲ ಒಂಥರ ತಣ್ಣಗಾಗ್ಬಿಟ್ಟು ಅವನಿಗೆ ಮೂವ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ನಾವು ಇದ್ರ ಒಳಗಡೆ 10 ನಿಮಿಷ ಇರೋಕ್ಕಾಗಿದ್ದು, ಯಾಕಂದರೆ ಸ್ವಲ್ಪ ಕೂಡ ಎಂಜಾಯ್ ಮಾಡೋಕ್ಕಾಗಲಿಲ್ಲ, ಬರೀ ಅವನಿಗೆ ಅದು ಹಿಂಸೆ ಆಗ್ತಾಯಿತ್ತು. ಸೊ ಹಾಕ್ಕೊಂಡು ಹೋಗ್ಬೇಕಾದ್ರೆ ಅವ್ರು ಅರ್ಜೆಂಟ್ ಮಾಡ್ತಾರೆ. ಬಟ್ ನೀವು ಕರೆಕ್ಟು ಫಿಟ್ಟಿಂಗ್ ಆಗಿರೋ ಅಂಥದ್ದನ್ನೇ ನೋಡ್ಕೊಂಡು ತೊಗೊಂಡೋಗಿ. ಆಡಲಿಕ್ಕೆ ತುಂಬ ಚೆನ್ನಾಗಿದೆ. ಬಟ್ ಬಟ್ಟೆ ವಿಷಯಕ್ಕೆ ಬಂದುಬಿಟ್ರೆ ಒಂದು ಸ್ವಲ್ಪ ನೀವು ನೋಡಿಬಿಟ್ಟು ಯೋಚನೆ ಮಾಡಿ, ಮಕ್ಕಳಿಗೆ ಅವ್ರು ತಡ್ಕೊಳಲ್ಲ. ಹಾಗಾಗಿ ಸೊ ಸಾಕ್ಸ್ ಎಲ್ಲ ನೀವು ಒಂದೊಂದು ಪೇರ್ ತೊಗೊಂಡು ಹೋದರೆ ಒಳ್ಳೆಯದು. ಇಲ್ಲಾಂದರೆ ಅವರು 100 ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಮಾಡಿ ಆ ಸಾಕ್ಸ್ ಕೂಡ ಕೊಡ್ತಾರೆ. ಮಕ್ಕಳಿಗೆಲ್ಲ ಈಗ ಕರ್ಕೊಂಡು ಹೋದರೆ ಫುಲ್ ಜೀನ್ಸು, ಟೈಟಾಗಿರೋ ಜೀನ್ಸ್ನ ಹಾಕ್ಕೊಂಡೋಗಿ, ಇಲ್ಲಾಂದರೆ ತುಂಬ ಚಳಿ ಆಗುತ್ತೆ. ಹಾಗೆ ಸ್ವೆಟರ್ ಥರ, ಹಾಗೆ ಮಾಸ್ಕ್ ಎಲ್ಲ ಹಾಕ್ಕೊಳ್ಳಿ, ಆವಾಗ ಅಷ್ಟೊಂದು ಕೋಲ್ಡ್ ಅಂತ ಅನಿಸಲ್ಲ. ಯಾಕಂದರೆ ಮಳೆ ಥರ ಸ್ನೋ ಬಿಡ್ತಾರೆ. ಸೊ ಅವಾಗ ಸಿಕ್ಕಾಪಟ್ಟೆ ಕೋಲ್ಡ್ ಆಗೋಗುತ್ತೆ, ಮಕ್ಕಳಂತೂ ತುಂಬ ನಡುಗ್ಬಿಡ್ತಾರೆ. ಅಂದಾಗೆ ಒಳಗಡೆ -5 ಡಿಗ್ರಿ ಸೆಲ್ಸಿಯಸ್ ಇತ್ತು. ದೈವಿಕ ಈ ಸ್ಲೈಡಿಂಗ್ ಅಂತೂ ತುಂಬಾ ಎಂಜಾಯ್ ಮಾಡ್ತಿದ್ದ. ಮೇಲ್ಗಡೆಯಿಂದ ಜಾರ್ಕೊಂಬಂದು ಬೀಳೋದು, ಶೂ ಒಳಗಡೆ ಎಲ್ಲ ಸ್ನೋ ಸೇರ್ಕೊಳೋದು, ಮತ್ತೆ ಕ್ಲೀನ್ ಮಾಡ್ಕೊಳೋದು, ಮತ್ತೆ ಪುನಃ ಆಟ ಆಡೋದು ಮಾಡ್ತಿದ್ದ. ಬಟ್ ಫೋಟೋ ಶೂಟಿಗೆಲ್ಲ ತುಂಬ ಚೆನ್ನಾಗಿದೆ. ಅವಾಗವಾಗ ಫೋಟೋಸ್ನ ಕ್ಲಿಕ್ ಮಾಡ್ತಾ ಇರ್ತಾರೆ. ನೀವೇನಾದರೂ ಫೋಟೋಸ್ ಬೇಕು ಅಂತ ಹೇಳಿದರೆ ಅದಕ್ಕೆ ಅಂತ ಸಪ್ರೇಟ್ ಕೌಂಟರ್ ಇದೆ, ಅಲ್ಲಿ ಹೋಗಿಬಿಟ್ಟು ಫೋಟೋಸ್ಗಳನ್ನು ಸೆಲೆಕ್ಟ್ ಮಾಡ್ಕೊಬೋದು. ನಿಮಗೆ ಬೇಕಾಗಿರುವಂಥ ಫೋಟೋಸು ಅವರು ರ್ಯಾಂಡಮ್ ಆಗಿ ಕ್ಲಿಕ್ ಮಾಡ್ತಾ ಇರ್ತಾರೆ ಅವಾಗವಾಗ. ನಿಮಗಿಷ್ಟ ಆದರೆ ಅದನ್ನು ಹೋಗಿ ಸೆಲೆಕ್ಟ್ ಮಾಡಿಕೊಂಡ್ರೆ ಒಂದು ಕಾಪಿಗೇನೋ 200 ರೂಪಾಯಿನೋ ಇರಬೇಕು. ಬಟ್ ನಾವು ಮೊಬೈಲಲ್ಲೇ ಎಲ್ಲ ಫೋಟೋಸ್ ತೊಗೊಂಡಿದ್ದಕ್ಕೆ ನಾವೇನು ಸಪ್ರೇಟ್ ಹೋಗಿ ತೊಗೊಂಡ್ಲಿಲ್ಲ. ದೈವಿಕ್ನ ಹೈಟ್ ಆಗಿರೋ ಒಂದು ಪ್ಲೇಸಿಗೆ ಕರ್ಕೊಂಡೋಗಿ ಕೂರಿಸ್ಕೊಳ್ಳೋಣ ಅಂತೇಳಿ ಕರ್ಕೊಂಬಂದ್ವಿ. ಬಟ್ ಅಲ್ಲೂ ಕೂಡ ಅದೇ ಆಯಿತು, ಎಲ್ಲ ಕ್ಲೀನ್ ಮಾಡೋದು, ಹಾಕೋದು, ಶೂ ಹಾಕೋದು, ಇದೇ ಆಟ ಆಗ್ತಿತ್ತು. ಬಟ್ ಅವ್ನು ಈ ಸ್ಲೈಡಿಂಗ್ ತುಂಬಾ ಎಂಜಾಯ್ ಮಾಡ್ತಿದ್ದ. ಇದೆಲ್ಲ ಸಣ್ಣ ಮಕ್ಕಳಿಗಿರೋದು, ದೊಡ್ಡವರಿಗೆ ಅಂತಲೇ ಸಪ್ರೇಟ್ ಇದೆ, ಅದು ಸ್ಲೈಡ್ ಮಾಡ್ಕೊಂಬರೋದು. ಇಲ್ಲೂ ಕೂಡ ದೊಡ್ಡವರು ಆಟ ಆಡ್ಬೋದು. ತುಂಬ ಎಂಜಾಯ್ ಮಾಡಿದ ಈ ಪ್ಲೇಸನ್ನು. ಆದರೆ ಮಕ್ಕಳನ್ನ ಕರ್ಕೊಂಬರ್ಬೇಕಾದ್ರೆ ನೀವು ಫುಲ್ಲು ಮಕ್ಕಳಿಗೆ ಪ್ಯಾಕ್ ಆಗೋ ಥರ ಟೈಟ್ ಆಗಿರೋವಂಥ ಜೀನ್ಸನ್ನು ಹಾಕ್ಕೊಂಬನ್ನಿ. ಹಾಗೆ ಒಂದು ಸ್ವೆಟರ್, ಹಾಗೆ ಮಂಕಿ ಕ್ಯಾಪ್, ಹಾಗೆ ನೀವು ಎಕ್ಸ್ಟ್ರಾ ಕೈಗೆ ಗ್ಲೋವ್ಸ್ ಮತ್ತು ಸಾಕ್ಸನ್ನು ತೊಗೊಂಬರೋದು ಬೆಟರು. ತುಂಬ ಕೋಲ್ಡ್ ಆಗ್ತಾ ಇರುತ್ತೆ.
ಹಾಗೆ ಮಕ್ಕಳು ಬಟ್ಟೆ ಎಲ್ಲ ಬೇಗ ಹಸಿ ಆಗಿಬಿಡುತ್ತೆ. ಈ ಥರ ಸ್ಲೈಡಿಂಗ್ ಎಲ್ಲ ಮಾಡ್ಕೊಂಬರೋದ್ರಿಂದ ಒಂದು ಪೇರ್ ಬಟ್ಟೆ ಇಟ್ಕೊಂಬಂದರೆ ಚೆನ್ನಾಗೆ. ಹಾಗೆ ಚೇಂಜಿಂಗ್ ರೂಮ್ ಕೂಡ ಇದೆ, ಹಾಗೆ ವಾಶ್ರೂಮ್ ಕೂಡ ಇದೆ. ಹೊರಗಡೆ ನಾವು ಎಂಟ್ರಿ ಕೊಟ್ವಲ್ಲ ಅಲ್ಲಿ. ಹಾಗೆ ಹಸುವಾಗ್ತಾ ಇದೆ ಅಂದರೆ ಲೈಟಾಗಿ ತಿನ್ನಲಿಕ್ಕೆ ಕೆಫೆ ಕೂಡ ಇದೆ. Life in a world that keeps changing. Think that it's progress you're making. Copy and paste pretty faces all the time. Pictures so perfect we play through only cause you set up the angle. Web that you weave got us tangled, caught in what's before our eyes. Show off your fantasy reality. Whoa, that's yours but I'll keep doing mine. ಲೈಟಾಗಿ ಮ್ಯೂಸಿಕ್ ಪ್ಲೇ ಆಗ್ತಾ ಇತ್ತು. ಜೊತೆಗೆ ನಾನು ದೈವಿಕ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ವಿ. ಅದರಲ್ಲೂ ಸ್ಲೈಡಿಂಗ್ ತುಂಬಾ ಖುಷಿ ಬರ್ತಾ ಇದ್ದ ದೈವಿಕ್ಕು. ಅವಾಗವಾಗ ಸ್ನೋಫಾಲ್ ಆಗ್ತಾಯಿತ್ತು, ತುಂಬಾ ಚೆನ್ನಾಗಿತ್ತು. ಮ್ಯೂಸಿಕ್ ಅಂತೂ ತುಂಬಾ ಅದ್ಭುತ ಅನ್ನಿಸ್ತಾ ಇತ್ತು ಇಲ್ಲಿ ವಾತಾವರಣಕ್ಕೂ ಅದಕ್ಕೂ. ಸ್ವಲ್ಪ ತಾಗ್ತಿದ್ದಂಗೆ ಲೈಟ್ ಎಲ್ಲ ಆಫ್ ಮಾಡಿದರು. ಹಾಗೆ ಲೈಟಾಗಿ ಮ್ಯೂಸಿಕ್ ಇದ್ದಿದ್ದು ಜೋರಾಯಿತು. ಸಕ್ಕತ್ತಾಗಿತ್ತು ವಾತಾವರಣ. ಫುಲ್ಲು ಡ್ಯಾನ್ಸ್ ಮಾಡೋ ಜೋಶಲ್ಲಿ ಎಲ್ಲರೂ ಇದ್ದರು. ಸೊ ನಾವು ಕೂಡ ಅದೇ ರೀತಿಯಾಗಿ ಜೋಶಲ್ಲೇ ಫ್ಲೋರಿಗೆ ಇಳಿದ್ವಿ. ಬಟ್ ದೈವಿಕಿಗೆ ಮತ್ತೆ ಶೂ ಒಳಗಡೆ ಎಲ್ಲ ಸ್ನೋ ಎಲ್ಲ ಹೋಗ್ಬಿಟ್ಟು ಅವನಿಗೆ ಸಿಕ್ಕಾಪಟ್ಟೆ ಚಳಿ ಆಗ್ತಾಯಿತ್ತು. ಬರೀ ನಾನು ಕ್ಲೀನ್ ಮಾಡೋದೇ ಆಗ್ತಾಯಿತ್ತು ಒಂದು ಶೂ ಎಲ್ಲ. ಸೊ ಇನ್ನೂ ಆಗಲ್ಲ, ಬೇಡ ಹೊರಗಡೆ ಹೋಗೋಣ, ತುಂಬ ಕೋಲ್ಡ್ ಆದರೆ ಕಷ್ಟ ಅಂತ ಹೇಳ್ಬಿಟ್ಟು ನಾವು ಹೊರಗಡೆ ಹೊರಟ್ವಿ. ದೈವಿಕ್ ಸ್ವಲ್ಪ ಡಿಸಪಾಯಿಂಟ್ ಆದ. ಅವ್ನು ಇನ್ನೂ ಹಾಗಾದರೂ ಕೂಡ ಅಲ್ಲೇ ಇರೋಕ್ಕೆ ಇಷ್ಟಪಡ್ತಾ ಇದ್ದ. ಬಟ್ ಇನ್ನೊಂದು ಪ್ಲೇಸಿಗೆ ಕರ್ಕೊಂಡು ಹೋಗ್ತೀವಿ, ಅಲ್ಲಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀಯಾ ಬಾ ಅಂತ ಹೇಳಿ ಹೊರಗಡೆ ಕರ್ಕೊಂಬಂದ್ವಿ. ಅದು ಯಾವ ಪ್ಲೇಸು ಅಂತ ಹೇಳ್ಬಿಟ್ಟು ನೀವು ನೆಕ್ಸ್ಟ್ ಲಾಗಲ್ಲಿ ನೋಡ್ಬೋದು. ದೈವಿಕ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದಾನೆ. ಸೊ ಇನ್ನೂ ನನ್ನ ಲಾಗಿಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ಹಾಕೋ ನೆಕ್ಸ್ಟ್ ಲಾಗ್ ಬಗ್ಗೆ ನೋಟಿಫಿಕೇಷನ್ ಬೇಕು ಅಂದರೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಮತ್ತಷ್ಟು ಹೊಸ ವಿಷಯಗಳನ್ನು ಹೊತ್ತು ತರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.